ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿವತ್ತು ಅಂದರೆ ನಮ್ಮ ಬಾರ್ಡರ್ ಗವಾಸ್ಕರ್ ಟ್ರೋಫಿ. ಈ ಟೆಸ್ಟ್ ಸೀರೀಸ್ಗೆ ಇರೋಷ್ಟು ಕ್ರೇಜ್ ಗುರು ಯಾವ ಟೆಸ್ಟ್ ಸೀರೀಸ್ ಮೇಲೂ ಇರಲ್ಲ. ಯಾಕಂದರೆ ಎಲ್ಲ ಲೆಜೆಂಡ್ರಿ ಕ್ರಿಕೆಟರ್ಸ್ಗಳೆಲ್ಲ ಎಲ್ಲರ ಕಣ್ಣು ಈ ಸೀರೀಸ್ ಮೇಲೆ ಇರುತ್ತೆ. ಹಾಗೆ ನಮ್ಮ ಇಂಡಿಯಾದು ಈ ಸೀರೀಸು ಅಂದರೆ BGT ಸೀರೀಸು 4 ವರ್ಷದ ಹಿಂದೆ ನೋಡ್ಕೊ ಬಂದರೆ 2017, 18, 20, 23 ಕಂಟಿನ್ಯೂಸ್ ಆಗಿ 4 ಸೀರೀಸ್ನ ಗೆದ್ಕೊ ಬಂದಿದ್ದಾರೆ. ಇದು 2024 ಈ ಸೀರೀಸು ಏನಾಗುತ್ತೋ ಅದಂತೂ ಗೊತ್ತಿಲ್ಲ. ಟೆಸ್ಟ್ ಸೀರೀಸು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, ಅದನ್ನ ನೋಡಿದಾಗಲೇ ಗೊತ್ತಾಗೋದು. ಈ ಟೆಸ್ಟ್ ಸೀರೀಸು ಇಂಡಿಯಾಗಂತೂ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಈ ICC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಹೋಗ್ಬೇಕು ಅಂದ್ರೆ ಈ 5 ಕಂಟಿನ್ಯೂಸ್ ಮ್ಯಾಚ್ಗಳನ್ನ ಇಂಡಿಯಾ ಗೆಲ್ಲೇಬೇಕು. ಗೆಲ್ಲಿಲ್ಲ ಅಂದ್ರೆ ಹೋಗಕ್ಕಂತೂ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಈ ಟೆಸ್ಟ್ ಸೀರೀಸ್ ಮೇಲೆ ಎಲ್ಲರ ಕಣ್ಣು, ಹಾಗೆ BCCI ಕಣ್ಣಂತೂ ಈ ಸೀರೀಸ್ ಮೇಲೆ ಇರ್ತದೆ. ಹಾಗೆ ಆಲ್ರೆಡಿ 3-3 ನ್ಯೂಜಿಲೆಂಡ್ ಮೇಲಂತೂ ಹೀನಾಮಾಯವಾಗಿ ಸೋತವ್ರೆ. ಇದನ್ನೆಲ್ಲ ಮರ್ತು ಇವಾಗ ನಮ್ಮ BGT ಮೇಲೆ ಫುಲ್ ಫೋಕಸ್ ಆಗವ್ರೆ. ಅದು ಅಲ್ಲದೆ ನಮ್ಮ ವಿರಾಟ್ ಕೊಹ್ಲಿ ಅಂತೂ ಫಸ್ಟ್ ಹೋಗ್ಬಿಟ್ಟವ್ರ ಅದಾಗಿ. ಫಸ್ಟ್ ಹೋಗಿ ಅಥವಾ ಫುಲ್ ನೆಟ್ ಪ್ರಾಕ್ಟೀಸ್ ಅಂತೂ ಅದ್ದೂರಿಯಾಗಿ ಮಾಡ್ತವ್ರೆ. ನಾಳೆ ಇಂದ ಮ್ಯಾಚ್ ಸ್ಟಾರ್ಟ್ ಆಯ್ತದೆ, ಏನಾಗುತ್ತೋ ಅಂತ ಅದಂತೂ ಗೊತ್ತಿಲ್ಲ. ನನಗಂತೂ ಇಂಡಿಯಾ ಗೆಲ್ಬೇಕು ಅಂತ ಆಸೆ, ಆದ್ರೆ ಏನಾಯ್ತದಂತ ಅದಂತೂ ಗೊತ್ತಿಲ್ಲ. ಟೆಸ್ಟ್ ಮ್ಯಾಚ್ಗಳು ಯಾವಾಗ ಹೆಂಗೆ ಟರ್ನ್ ಹೊಡಿತಂತ ಗೊತ್ತಿಲ್ಲ. ಒಂದೊಂದು ಕ್ಷಣನೂ ಒಂದೊಂದು ಬಾಲು ಹಾಕ್ಬೇಕಾರೆ ಆಗೋ ಥ್ರಿಲ್ಲು ಅದ್ದೂರಿಯಾಗಿರ್ತದೆ. ಟೆಸ್ಟ್ ಮ್ಯಾಚ್ ನೋಡಕ್ಕಂತೂ ಅದ್ದೂರಿ. ಹಾಗೆ ನಾಳೆ ನಡೆಯೋ ಟೆಸ್ಟ್ ಮ್ಯಾಚ್ಗೆ ಪ್ಲೇಯಿಂಗ್ 11 ನನ್ನ ಪ್ರಕಾರ ಹಿಂಗಿರುತ್ತೆ: ಯಶಸ್ವಿ ಜೈಸ್ವಾಲ್, KL ರಾಹುಲ್, ಶುಮನ್ ಗಿಲ್, ವಿರಾಟ್ ಕೊಹ್ಲಿ, ರಿಷಬ್ ಪಂತ್, ರವಿಚಂದ್ರನ್ ಅಶ್ವಿನ್, ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್, ಹಾಗೆ ಕ್ಯಾಪ್ಟನ್ ಜಸ್ಪ್ರೀತ್ ಬೂಮ್ರಾ, ಮೊಹಮ್ಮದ್ ಸಿರಾಜ್, ಹಾಗೆ ಆಕಾಶ್ದೀಪ್. ನನ್ನ ಪ್ರಕಾರ ಈ ಪ್ಲೇಯಿಂಗ್ 11 ಇರ್ಬೋದು ಅಷ್ಟೇ. ಯಾವುದಂದ್ರೆ ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ಗೆ ಏನಾದ್ರು ರೋಹಿತ್ ಶರ್ಮಾ ಬಂದ್ರೆ ಇವ್ರಿಷ್ಟು ಜನದಲ್ಲಿ ಆ ಮೂರು ಜನ, ರವಿಚಂದ್ರನ್ ಅಶ್ವಿನ್ ಆಗಿರ್ಬೋದು, ಜಡೇಜಾ, ವಾಷಿಂಗ್ಟನ್ ಸುಂದರ್, ಅವ್ರ 3 ಜನದಲ್ಲಿ ಒಬ್ರು ಕುತ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ ಹೊರತು ಇನ್ನು ಪ್ಲೇಯಿಂಗ್ 11 ಹಿಂಗೆ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಹೊರತು ಮುಂದೆ ಹಿಂಗೆ ಇರುತ್ತೆ ಅಂತ ಹೇಳಕ್ಕೂ ಸಾಧ್ಯ ಇಲ್ಲ. ಇದು ಈ ವಿಷಯದ ಬಗ್ಗೆ ಆಗಿತ್ತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದನೆಗಳು.